ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 6 ಅತ್ಯುತ್ತಮ ಜೀವನ ಪಾಠಗಳು. ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ನಿರ್ಭಯರಾಗಿರಿ. ನೀವು ಸತ್ಯವಂತರಾಗಿರಿ. ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮನಸ್ಸು ನಿಮ್ಮ ಒಳ್ಳೆಯ ಗೆಳೆಯ ಆಗಿರಬಹುದು ಅಥವಾ ಶತ್ರು ಆಗಿರಬಹುದು. ಯಾವುದು ಶಾಶ್ವತವಲ್ಲ, ನಿಮ್ಮ ತೊಂದರೆಯೂ ಅಲ್ಲ. ನಿಮ್ಮ ಭವಿಷ್ಯವು ಸ್ಪಷ್ಟವಾಗಿಲ್ಲದಿದ್ದಾಗ ನಿಮ್ಮ ಪ್ರಸ್ತುತವನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿ. ತನ್ನನ್ನು ತಾನು ನಂಬುವವನು ಬೇರೆಯವರ ಸಹಾಯಕ್ಕಾಗಿ ಕಾಯುವ ಅಗತ್ಯವಿಲ್ಲ. ಬೆಟ್ಟದಷ್ಟು ಕಷ್ಟ ಮುಂದಿದ್ದರೂ ಸಾಸಿವೆಯಷ್ಟು ಸಮಾಧಾನ ನಿಮ್ಮಲ್ಲಿರಲಿ. ಜೀವನದಲ್ಲಿ ಶಾಂತಿ ಬಯಸುವವರು ಮೊದಲು ತಮ್ಮ ಬಯಕೆಗಳನ್ನು ಶಾಂತಗೊಳಿಸಿಕೊಳ್ಳಬೇಕಾಗುತ್ತದೆ. ಚಿಂತಿಸುತ್ತಾ ಕಾಲ ಕಳೆಯಬೇಡಿ, ಯಾಕೆಂದರೆ ಚಿಂತೆಗಿಂತ ವೇಗವಾಗಿ ಕಾಲ ಕಳೆದು ಹೋಗುತ್ತದೆ. ಸ್ನೇಹಿತರೆ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕೆಂದರೆ ಇಲ್ಲಿ ಯಾವುದೂ ನಮ್ಮದಲ್ಲ, ಯಾರು ನಮ್ಮವರೆಲ್ಲ, ನನ್ನದು ನನ್ನದು ಎಂದರೆ ಭಗವಂತ ಮಾತ್ರ, ಬೇರೆ ಯಾರೂ ಇಲ್ಲ ಎಂದುಕೊಳ್ಳಬೇಕು. ವಾಸ್ತವವನ್ನು ಒಪ್ಪಿಕೊಂಡು ಮುಂದೆ ನಡೆದು ಬಿಡಬೇಕು, ಯಾಕೆಂದರೆ ಇಲ್ಲಿ ಎಲ್ಲರದ್ದು ಮುಖವಾಡದ ಬದುಕೆ. ಮತ್ತೊಮ್ಮೆ ಪ್ರಯತ್ನಿಸಿ ನೋಡು, ಈ ಸಮಯ ನಿನ್ನದೇ ಆಗಿರಬಹುದು. ದುಡಿಮೆ ನಂಬಿಕೊಂಡು ಬದುಕುವವನಿಗೆ ಅದೃಷ್ಟದ ಮೇಲೆ ನಂಬಿಕೆ ಇರುವುದಿಲ್ಲ. ಮನಸ್ಸಿನ ತೃಪ್ತಿಯೇ ಸಿರಿವಂತಿಕೆ, ಮನಃಶಾಂತಿಯೇ ಜೀವನ, ಸಂತೋಷ ಹಾಗೂ ಪ್ರೀತಿಯ ಉತ್ತಮ ವ್ಯಕ್ತಿತ್ವದ ಮೂಲ. ಕೆಲವೊಂದು ಸಂದರ್ಭಗಳೇ ಹಾಗೆ. ಹೇಳಿಕೊಳ್ಳಲು ಬೆಟ್ಟದಷ್ಟಿದ್ದರೂ ತಟ್ಟಂತ ತುಟಿ ಬಿಚ್ಚಿ ಹೇಳಿಕೊಳ್ಳಲಾಗುವುದಿಲ್ಲ. ಹೃದಯದಲ್ಲಿ ಬಚ್ಚಿಡುವುದಕ್ಕೂ ಆಗುವುದಿಲ್ಲ. ಮನಸ್ಸು ಬಿಚ್ಚಿ ಮಾತನಾಡುವುದಕ್ಕೂ ಆಗಲ್ಲ. ಇದಕ್ಕೆಲ್ಲ ಮೌನವೇ ಉತ್ತರ, ಮನಃಶಾಂತಿಗಾಗಿ ಹತ್ತಿರ. ಜೀವನದಲ್ಲಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿ ಇರುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ನೀನು ಒಬ್ಬಂಟಿಯಾದಿ ಎಂದು ಭಾವಿಸಿ ಎಂದಿಗೂ ದುರ್ಬಲನಾಗಬೇಡ. ನಾನೊಬ್ಬನೇ ಸಾಕು ಎಂದು ಯೋಚಿಸಿ ದೃಢವಾಗಿರು. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕೆಂದರೆ ಇಲ್ಲಿ ಯಾವುದೂ ನಮ್ಮದಲ್ಲ, ಯಾರೂ ನಮ್ಮವರಲ್ಲ, ನನ್ನದು ನನ್ನದು ಎಂದರೆ ಭಗವಂತ ಮಾತ್ರ, ಬೇರೆ ಯಾರೂ ಇಲ್ಲ ಎಂದುಕೊಳ್ಳಬೇಕು. ನೀನು ಬೆಳೆಯಬೇಕೆಂದರೆ ನೀನು ಸ್ವಲ್ಪವಾದರೂ ಸ್ವಾರ್ಥಿಯಾಗುವುದನ್ನು ಕಲಿ. ಇದನ್ನು ಯಾರೂ ಹೇಳಿಕೊಡುವುದಿಲ್ಲ, ನೀನೇ ಕಲಿತುಕೊಳ್ಳಬೇಕು. ಭಗವಂತ ಎಂದು ನಿನ್ನ ತಾಳ್ಮೆಗೆ ಉತ್ತರ ನೀಡುವನೋ ಅಂದು ನೀನು ಕಳೆದುಕೊಂಡಿದ್ದನ್ನೆಲ್ಲ ಮರೆತು ಬಿಡುವೆ. ನಿನ್ನ ವಿಧಿಗೆ ನೀನೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿ ಅವರ ವಿಧಿಯು ರೂಪುಗೊಳ್ಳುತ್ತದೆ. ಒಬ್ಬ ದುಷ್ಟ ಗೌರವವಿಲ್ಲದೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾನೆ ಎಂದರೆ ಅವನು ಅಂತರಂಗದಲ್ಲಿ ಭಯಭೀತನಾಗಿದ್ದಾನೆ ಎಂದು. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಅವರ ರಕ್ಷಣೆಯನ್ನು ಮಾಡಲಾರದು, ಯಾಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವೇ ಇರುವುದಿಲ್ಲ. ಇಂದು ನಕ್ಕು ಸುಮ್ಮನಾಗುವ ವ್ಯಕ್ತಿ ಮೊದಲು ಅರ್ಥ ಮಾಡಿಕೊಂಡವನಾಗಿರುತ್ತಾನೆ. ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದ್ದಲ್ಲಿ, ಯಾವ ಮಾರ್ಗವೂ ಕಾಣದಿದ್ದಲ್ಲಿ, ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ. ಅಲ್ಲೊಂದು ಬೆಳಕು ಖಂಡಿತ ಕಾಣುವುದು. ಮನುಷ್ಯ 2 ವಿಷಯಗಳಲ್ಲಿ ಬಹಳ ಜಾಗೃತನಾಗಿರಬೇಕು. ಬಾಯಲ್ಲಿ ಆಹಾರ ಹಾಕುವಾಗ ಹಾಗೂ ಬಾಯಿಯಿಂದ ಮಾತು ಹೊರ ಹಾಕುವಾಗ. ಮೊದಲನೆಯದು ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಎರಡನೆಯದು ವ್ಯಕ್ತಿತ್ವವನ್ನು ಕಾಪಾಡುತ್ತದೆ. ತಾಳ್ಮೆ ಇರಲಿ. ಇಲ್ಲಿ ಒಂದೇ ದಿನಕ್ಕೆ ಏನೂ ಆಗುವುದಿಲ್ಲ, ಆದರೆ ಒಂದು ದಿನ ಎಲ್ಲವೂ ಆಗೇ ಆಗುತ್ತದೆ. ಒಬ್ಬರಿಗೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲಿಯೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಉತ್ತರ ಕೊಡುತ್ತದೆ. ದೇಹಕ್ಕೆ ಬಾಲ್ಯ, ಯೌವನ, ಮುಪ್ಪುಗಳೆಂಬ ಬದಲಾವಣೆಗಳಿವೆ, ಆದರೆ ಆತ್ಮಕ್ಕೆ ಬಾಲ್ಯ, ಯೌವನ ಆಗಲಿ ಮುಪ್ಪಾಗಲಿ ಇರುವುದಿಲ್ಲ. ಸಾವು ಶರೀರಕ್ಕೆ ಮಾತ್ರ, ಆತ್ಮಕ್ಕೆ ಸಾವಿಲ್ಲ. ನೆನಪಿಡಿ ಸ್ನೇಹಿತರೆ, ಜೀವನದಲ್ಲಿ ಎಂದಿಗೂ ನಾಶವಾಗದ ಸಂಪತ್ತು ಜ್ಞಾನ. ಜ್ಞಾನ ಎಂದರೆ ಅದು ಭಗವದ್ಗೀತೆ. ಅದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿಯೇ ಇರುತ್ತದೆ. ಅದು ನಾವು ಅದನ್ನು ಲೆಕ್ಕಿಸದೆ ಅದನ್ನು ವಿನಾಶದತ್ತ ಕೊಂಡೊಯ್ಯುವ ಧನ ಒಡವೆಗಳ ಹಿಂದೆ ಓಡುತ್ತಿದ್ದೇವೆ. ಇದು ನಮ್ಮ ದುರಾದೃಷ್ಟ. ಜೀವನದಲ್ಲಿ ಅತಿ ಬುದ್ಧಿಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ.
ನಮ್ಮವರು ನಮ್ಮವರು ಎನ್ನುವುದೆಲ್ಲ ಭ್ರಮೆ. ಇಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ. ತಾಳ್ಮೆ ಇರಲಿ, ಮುಂದೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ಒಳ್ಳೆಯತನ ಗೆದ್ದೇ ಗೆಲ್ಲುತ್ತದೆ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ. ಯಾರಾದರೂ ನಿನ್ನನ್ನು ಅವಮಾನಿಸಿದರೆ ಹೆದರಬೇಡ. ಯಾಕೆಂದರೆ ಹುಚ್ಚು ಜನಗಳಿಗೆ ಗೊತ್ತಿರುವುದಿಲ್ಲ ಅದು ವಜ್ರವೆಂದು. ಅದಕ್ಕೆ ಅವರು ವಜ್ರವನ್ನು ಗಾಜು ಎಂದುಕೊಂಡಿರುತ್ತಾರೆ. ಜೀವನದಲ್ಲಿ ನಿನ್ನನ್ನು ಬಿಟ್ಟು ಹೋದವರು ಮುಖ್ಯವಲ್ಲ, ಹೋಗುವಾಗ ನಿನಗೆ ಏನು ಪಾಠ ಕಲಿಸಿ ಹೋದರು ಎನ್ನುವುದು ಮುಖ್ಯ. ನಮ್ಮ ಕನಸುಗಳಿಗಿಂತ ದೇವರ ಯೋಜನೆ ಯಾವಾಗಲೂ ಉತ್ತಮವಾಗಿರುತ್ತದೆ. ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ, ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ಕೆಲವೊಂದು ವಿಷಯದಲ್ಲಿ ನಾವು ಸಣ್ಣವರಾಗಿರುವುದೇ ಒಳ್ಳೆಯದು. ಸುಖವಿರಲಿ ದುಃಖವಿರಲಿ ದೇವರ ನಾಮಸ್ಮರಣೆಯನ್ನು ತಪ್ಪಿಸಬಾರದು. ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯುವುದು ಅಲ್ಲ, ಸುಖವಿದ್ದಾಗಲೂ ದೇವರ ಧ್ಯಾನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು. ಭಗವಂತ ಮಾತ್ರ ಎಲ್ಲರನ್ನು ಸಂಕಷ್ಟದಿಂದ ಆಚೆಗೆ ತರಬಲ್ಲ. ದೇವರ ಸ್ಮರಣೆಯಿಂದ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತದೆ. ಹೀಗಾಗಿ ದೇವರ ಮೇಲಿನ ಅನನ್ಯ ಭಕ್ತಿಯಿಂದ ಎಂದು ವಿಮುಖರಾಗಬೇಡಿ. ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಿ. ಸುಮ್ಮನೆ ಕುಳಿತವರು ಹೆಜ್ಜೆ ಗುರುತನ್ನು ಮೂಡಿಸಲಾರರು. ಹೆಜ್ಜೆ ಗುರುತು ಮೂಡಿಸಬೇಕೆಂದರೆ ಗೆದ್ದು ನಡೆಯಲೇಬೇಕು. ಕೆಟ್ಟ ನೆನಪುಗಳು ನಿರ್ಜೀವ ವಸ್ತುವಿದ್ದಂತೆ, ಹೊತ್ತು ತಿರುಗಿದಷ್ಟು ಭಾರ. ಅವುಗಳನ್ನು ಸುಟ್ಟು ಬಿಡಬೇಕು. ನೀನು ಒಬ್ಬರಿಗೆ ಏನನ್ನು ಬಯಸುತ್ತೀಯೋ ಅದನ್ನೇ ನಿನಗೆ ಕೊಡಲು ಕರ್ಮ ತಯಾರಾಗಿರುತ್ತದೆ. ಒಳ್ಳೆಯದನ್ನೇ ಬಯಸು, ನಿನಗೂ ಒಳ್ಳೆಯದಾಗುತ್ತದೆ. ತಾಳ್ಮೆ ದೇವರು ಕೊಟ್ಟ ವರ, ಕೋಪ ದೇವರು ಕೊಟ್ಟ ಶಾಪ. ಎಷ್ಟೇ ಬುದ್ಧಿವಂತ ಜನರ ಜೊತೆ ಕುಳಿತರೂ ಮನುಷ್ಯನಿಗೆ ಮೂರ್ಖನಾದ ನಂತರವೇ ಅನುಭವ ಸಿಗುವುದು. ಸಹನೆ ತುಂಬಿದ ಹೃದಯಕ್ಕೆ ಪೆಟ್ಟು ಬಿದ್ದರೆ ಅದರ ನಿರ್ಣಯಗಳು ತುಂಬಾ ಕಠಿಣವಾಗಿರುತ್ತದೆ. ಇಂದ್ರಿಯ ಸುಖವು ಮೊದಲಿಗೆ ಅಮೃತದಂತೆ ತೋರಬಹುದು, ಆದರೆ ಕೊನೆಯಲ್ಲಿ ಅದು ವಿಷದಂತೆ ಮಾರ್ಪಾಡಾಗುತ್ತದೆ. ನಿಜವಾದ ಆನಂದವು ಆತ್ಮಜ್ಞಾನದಲ್ಲಿ ಮಾತ್ರ ದೊರಕುತ್ತದೆ. ಉಪಚಾರವನ್ನು ತೀರಿಸಬಹುದು, ಆದರೆ ಉಪಕಾರವನ್ನು ತೀರಿಸಲು ಸಾಧ್ಯವೇ ಇಲ್ಲ. ಎಲ್ಲರ ಜೊತೆಯಲ್ಲಿ ಎಲ್ಲರಂತೆ ನಗುತ್ತಲಿರು. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದೇ ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ. ನಿಷ್ಠಾವಂತರಾಗಿರಿ, ಆದರೆ ಮೂರ್ಖರಾಗಬೇಡಿ. ಸಾಧ್ಯ ಅಥವಾ ಅಸಾಧ್ಯ ಈ ಎರಡರ ನಡುವಿನ ವ್ಯತ್ಯಾಸವು ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪವನ್ನು ಆಧರಿಸಿರುತ್ತದೆ. ಕೆಲವು ಸಂಬಂಧಗಳು ಬದುಕಿನಲ್ಲಿ ಕರ್ಮಫಲದಂತೆ ಕಾಡಿದರೆ, ಇನ್ನೂ ಕೆಲವು ಸಂಬಂಧಗಳು ಋಣಾನುಬಂಧದಂತೆ ಆಸರೆಯಾಗಿರುತ್ತದೆ. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪಾಗಿ ಪರಿವರ್ತನೆಗೊಳ್ಳುತ್ತದೆ. ನೆನಪು ಸುಂದರವಾಗಿ ಇರಿಸಲು ಇಂದಿನ ಕೆಲಸ ಸಮರ್ಪಕವಾಗಿರಲಿ. ಒಬ್ಬ ವ್ಯಕ್ತಿಯನ್ನು ತನಗಿಂತ ಚೆನ್ನಾಗಿ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಸ್ವಯಂ ಮೌಲ್ಯಮಾಪನವು ಬಹಳ ಮುಖ್ಯವಾಗಿದೆ. ಇಲ್ಲಿಯ ತನಕ ಆಗಿದ್ದೆಲ್ಲವೂ ಒಳ್ಳೆಯದೇ, ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದೇ, ಮುಂದೆ ಆಗುವುದೆಲ್ಲವೂ ಒಳ್ಳೆಯದು. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಪ್ರತಿಭೆ ಕಷ್ಟಪಟ್ಟು ಕೆಲಸ ಮಾಡಲು ಹಿಂಜರಿದಾಗ ಕಠಿಣ ಪರಿಶ್ರಮವು ಪ್ರತಿಭೆಯನ್ನು ಸೋಲಿಸುತ್ತದೆ. ಬದಲಾವಣೆ ಅನಿವಾರ್ಯ ಅನ್ನುವಷ್ಟು ದೊಡ್ಡ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾಗುತ್ತಾನೆ. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪುಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಕೊನೆಯದಾಗಿ ಸ್ನೇಹಿತರೆ, ಹಿಂದಕ್ಕೆ ನೋಡು ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡು ಭವಿಷ್ಯ ಸಿಗುತ್ತದೆ, ಸುತ್ತಲೂ ನೋಡು ಸತ್ಯದ ಅರಿವಾಗುತ್ತದೆ, ನಿನ್ನೊಳಗೆ ನೀನೇ ನೋಡು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.